ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸನ್ಮತಿ ಪಿ ರಾವ್. ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬೆಂಗಳೂರಲ್ಲಿ. ಇವತ್ತಿನ ಆರೋಗ್ಯ ಮಂತ್ರ ಪ್ರೋಗ್ರಾಮಲ್ಲಿ ಇವತ್ತು ನಾನು ಮಾತಾಡ್ತಾ ಇರೋದು ಸೌಲ್ಯತೆ ಬಗ್ಗೆ ಅಥವಾ ಒಬೆಸಿಟಿ. ಇದು ಒಂದು ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಎಸ್ಪೆಷಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹೆಣ್ಮಕ್ಳಲ್ಲೂ ಕೂಡ ಇದು ಒಂದು ತೊಂದರೆ ಕಾಣಿಸ್ಕೊಳ್ಳುತ್ತೆ. ಈ ಸೌಲ್ಯತೆ ಅಥವಾ ಒಬೆಸಿಟಿ ಅನ್ನೋದು ಇವಾಗ ಚೈಲ್ಡ್ಹುಡ್ ಒಬೆಸಿಟಿ ಅಂತ ಹೇಳ್ತೀವಿ. ಪುಟ್ಟ ಮಕ್ಕಳಲ್ಲಿ ಇದು ಹಲವು ಬಾರಿ ಅವರ ಒಂದು ಈಟಿಂಗ್ ಹ್ಯಾಬಿಟ್ ಸರಿ ಇಲ್ಲದೆ ಇರೋದ್ರಿಂದ ಕಾಣಿಸ್ಕೊಳ್ಬೋದು, ಅಥವಾ ಕೆಲವು ಕಾಯಿಲೆಗಳಿಂದ ಅದರದ್ದು ಎಫೆಕ್ಟ್ ಆಗಿ ಇದು ಕಾಣಿಸ್ಕೊಳ್ಳುತ್ತೆ. ಸೊ ಇದರ ಒಂದು ನಿಯಂತ್ರಣ ಅಥವಾ ಇದನ್ನು ಚಿಕ್ಕ ವಯಸ್ಸಿಂದನೇ ಆದಷ್ಟು ಈ ಥರ ಚೈಲ್ಡ್ಹುಡ್ ಒಬೆಸಿಟಿನ ಒಂದು ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ತರಿಸೋದು ತುಂಬಾ ಮುಖ್ಯ. ಎಸ್ಪೆಷಲಿ ಇವಾಗ ಫ್ಯಾಮಿಲಿ ಜೆನೆಟಿಕ್ ಆಗಿ ಕೆಲವುದು ಬಂದಿದೆ, ಅಥವಾ ಅವ್ರ ಈಟಿಂಗ್ ಹ್ಯಾಬಿಟ್ಸ್ ಮೊದಲಿಂದಾನು ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥದ್ದು ಹೆಚ್ಚಾಗಿ ಜಂಕ್ ಫುಡ್ ತಿನ್ನೋದಾಗಿರ್ಬೋದು, ಅಥವಾ ಶುಗರ್ ಕ್ರೇವಿಂಗ್ಸ್ ಅಥವಾ ಸ್ವೀಟ್ ಕ್ರೇವಿಂಗ್ಸು ತುಂಬ ಹೆಚ್ಚಾಗಿರ್ತಕ್ಕಂಥ ಫ್ಯಾಮಿಲೀಸಲ್ಲಿ ಮಕ್ಕಳು ಕೂಡ ಅದಕ್ಕೆ ಒಂದು ಭಾಗಿಯಾಗಿರ್ತಾರೆ. ದೇ ವಿಲ್ ಬಿ ಅ ಲಿಟಲ್ ಬಿಟ್ ಒಬೇಸ್ ಅವರ ವಯಸ್ಸನ್ನು ಕಂಪೇರ್ ಮಾಡಿದಾಗ. ಸೊ ಈ ಒಂದು ಸಮಸ್ಯೆಯಿಂದ ಇದು ಬೆಳೀತಾ ಅವರ ಬೇರೆ ತೊಂದರೆಗಳು ಕಾಣಿಸ್ಕೊಳ್ಬೋದು. ಸೊ ಇವಾಗ ಚರ್ಮದ ಕೆಲವು ಕಾಯಿಲೆಗಳಾಗಿರ್ಬೋದು, ಅಥವಾ ಕಿಡ್ನಿಯ ಒಂದು ಕೆಲವು ತೊಂದರೆಗಳು, ಎಲ್ರಿಗೂ ಗೊತ್ತಿರೋದ್ರಿಂದ ರಕ್ತದ ಒತ್ತಡ ತೊಂದರೆ ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, ಕೆಲವು ಹೃದಯ ಸಂಬಂಧಪಟ್ಟಿರೋದು ಕಾಯಿಲೆಗಳಾಗಿರ್ಬೋದು, ಇವೆಲ್ಲ ಕೂಡ ಒಬೆಸಿಟಿಗೆ ಲಿಂಕ್ ಆಗಿರೋದು. ಆದರೆ ಹಲವು ಬಾರಿ ನಾವು ಒಂದು ಒಬೆಸಿಟಿ ಅಥವಾ ಓವರ್ ವೇಟ್ ಅನ್ನೋದನ್ನು ಮೋರ್ ದೆನ್ ಅದನ್ನು ನಿಯಂತ್ರಣನ ತಂದು ವೇಟನ್ನು ಕಡಿಮೆ ಮಾಡೋದು ನಮ್ಮ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಆಹಾರದಲ್ಲಿ ಸಾಕಷ್ಟು ಮಟ್ಟಿಗೆ ಅದು ಹೆಲ್ಪ್ ಆಗುತ್ತೆ. ಹಾಗೆ ಒಂದು ಕಂಡೀಷನಿಂಗ್ ಅಂದರೆ ಅದನ್ನು ದಿನನಿತ್ಯವಾಗಿ ಅದನ್ನು ಒಂದು ಅಭ್ಯಾಸನ ಫಾಲೋ ಮಾಡ್ತಾ ಈ ರೆಜಿಮೆನ್ನ ನಾವು ಯಾವಾಗ ಮಾಡ್ತೀವೋ ಇಟ್ ಈಸ್ ಈಸಿಯರ್ ಟು ರೆಡ್ಯೂಸ್ ವೇಟ್. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುವ ಒಂದು ಈ ಚೈಲ್ಡ್ಹುಡ್ ಒಬೆಸಿಟಿಯಿಂದ ಹಲವು ಬಾರಿ ಅವರ ಮುಟ್ಟು ಕೂಡ ಬೇಗ ಶುರು ಆಗುತ್ತೆ, ಅಥವಾ ಮುಟ್ಟಿನ ಸ್ರಾವ ಒಂದು ಸ್ವಲ್ಪ ಮಟ್ಟಿಗೆ ಬೇಗ ಶುರು ಆಗುತ್ತೆ. ಎಲ್ರಿಗೂ ಒಂದು 13-14 ಆ ಒಂದು ವಯಸ್ಸಲ್ಲಿ ಶುರು ಆಗಬೇಕಾಗಿರೋದು ಸ್ವಲ್ಪ ದಪ್ಪವಾಗಿರ್ತಕ್ಕಂಥ ಹುಡುಗಿರಲ್ಲಿ, ಅಥವಾ ಎಲ್ಲಿ ಶುಗರ್ ಅಂಶಗಳು ಜಾಸ್ತಿ ತಗೊಳ್ತಾರೆ, ಸ್ವೀಟ್ಸ್ಗಳಾಗಿರ್ಬೋದು, ಅಥವಾ ಶುಗರ್ ಕನ್ಸಂಪ್ಷನ್ ಹೆಚ್ಚಾಗಿರುತ್ತೋ, ಅಥವಾ ಲ್ಯಾಕ್ ಆಫ್ ಎಕ್ಸಸೈಸಸ್, ಯಾವುದೇ ರೀತಿಯ ಒಂದು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿರಲ್ಲ, ಮಕ್ಕಳಿಗೂ ಕೂಡ ಅದೇ ರೀತಿಯ ಒಂದು ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಸ್ಕೂಲಲ್ಲೂ ಜಾಸ್ತಿ ಓದೋದಿರುತ್ತೆ, ಹಾಗೆ ಅವ್ರ ಫ್ರೀ ಪೀರಿಯಡ್ PT ಪೀರಿಯಡ್ ಇರೋದು ಕೂಡ ಅದು ಕೂಡ ಸ್ಪೆಷಲ್ ಕ್ಲಾಸಸ್ ಅಂತ ಎಕ್ಸ್ಟ್ರಾ ಆಗಿರ್ಬೋದು. ಮನೇಲಿ ಬಂದಾಗ ಕೂಡ ಬರೀ ಅವ್ರಿಗೆ ಓದಕ್ಕೆ ಸಂಬಂಧಪಟ್ಟಿರೋದು ಅಥವಾ ಆ ಥರ ಒಂದು ವಾತಾವರಣ ಇರೋದ್ರಿಂದ ಯಾವುದೇ ರೀತಿ ಚಟುವಟಿಕೆಗಳಿಗೆ ಅವ್ರಿಗೆ ಆಸ್ಪದ ಇರಲ್ಲ. ಸೊ ಅಂಥ ಹೆಣ್ಮಕ್ಳಲ್ಲೂ ಎಸ್ಪೆಷಲಿ ಪೀರಿಯಡ್ ಬರುವಂಥ ಸಂಭಾವ್ಯತೆ ಕೂಡ ಹೆಚ್ಚಾಗುತ್ತೆ. ಸೊ ಇಟ್ ಹ್ಯಾಸ್ ಅ ಡೈರೆಕ್ಟ್ ಕೋರಿಲೇಷನ್. ಸೊ ಆಹಾರ ನಾವು ಯಾವ ರೀತಿ ತಗೊಳ್ತಾ ಇದ್ದೀವಿ, ಅದು ಜಂಕ್ ಫುಡ್ ಎಸ್ಪೆಷಲಿ ಯಾವ ರೀತಿ ದೇಹದ ಮೇಲೆ ಪರಿಣಾಮ ಬೀಳೋದು ಅನ್ನೋದು ಮಕ್ಕಳಲ್ಲೂ ಕೂಡ ಇದ್ರ ಬಗ್ಗೆ ನಾವು ಜಾಗ್ರತೆಯನ್ನು ತರಿಸ್ಬೇಕು, ಅವರಿಗೆ ಅರ್ಥ ಮಾಡಿಸ್ಬೇಕು. ಇವಾಗ ಹೇಗೆ ಒಂದು ಜಂಕ್ ಫುಡ್ಡನ್ನ ತುಂಬ ನಿಯಂತ್ರಣ ಅಂದರೆ ವೆನ್ ಯು ಆರ್ ಗಿವಿಂಗ್ ಇಟ್ ಆನ್ ಅ ವೆರಿ ರೆಗ್ಯುಲರ್ ಬೇಸಿಸ್ ಯಾವ ರೀತಿ ಅದು ದೇಹದ ಮೇಲೆ ಪರಿಣಾಮ ಬೀಳತ್ತೆ ಅನ್ನೋದನ್ನು ಅವರಿಗೆ ಇದ್ರ ಬಗ್ಗೆ ವಿಚಾರಗಳನ್ನು ಹೇಳಬೇಕು. ಇನ್ನು ಕೆಲವರಿಗೆ ಮೊದಲಿಂದನೇ ಅವರಿಗೆ ಸಾಕಷ್ಟು ಮಟ್ಟಿಗೆ ಅವರು ಆಹಾರ ನಿಯಂತ್ರಣವಾಗೇ ಇರುತ್ತೆ, ಅವ್ರು ತಗೊಳ್ಳೋ ಆಹಾರ ಕೂಡ ಹೆಲ್ತಿಯಾಗೇ ಇರುತ್ತೆ, ಆದರೆ ವೇಟು ಒಂದು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿರುತ್ತೆ. ಇವರಿಗೆ ಅವರು ಓವರ್ ವೇಟ್ ಅನ್ನೋ ಒಂದು ಸೋಷಲ್ ಆಗಿ ಒಂದು ರೀತಿಯಲ್ಲಿ ಅವ್ರಿಗೆ ದೇ ಸ್ಟಾರ್ಟ್ ಟು ಫೀಲ್ ದಟ್ ದೇ ಆರ್ ಅ ಲಿಟಲ್ ಓವರ್ ವೇಟ್. ಅವ್ರ ವೇಟು ಅವರ ಒಂದು ಬಾಡಿ ಪ್ರಕಾರ ಅವ್ರಿಗೆ ಅಕ್ಯುರೇಟ್ ಆಗಿರುತ್ತೆ, ಅವ್ರ ಚಟುವಟಿಕೆಗಳಲ್ಲಿ ತೊಂದರೆ ಇರಲ್ಲ, ಅವ್ರ ಕಾನ್ಸಂಟ್ರೇಷನ್ನು ಚೆನ್ನಾಗಿರುತ್ತೆ, ಮೆಮೊರಿ ಪವರ್ ವಿಲ್ ಬಿ ಗುಡ್, ಅವ್ರಿಗೆ ಬೇರೆ ರೀತಿಯ ಒಂದು ಕಾಯಿಲೆಗಳು ಕೂಡ ಕಾಣಿಸ್ಕೊಳ್ಳಲ್ಲ. ಸೊ ಅಂಥವ್ರಿಗೆ ಅವರು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಅವರು ಬರೀ ಕೆಲವು ವ್ಯಾಯಾಮಗಳು ಮತ್ತು ಎಕ್ಸಸೈಸಸ್ ಮತ್ತು ಲೈಫ್ ಚೇಂಜಸ್ಸನ್ನು ಲೈಫ್ ಸ್ಟೈಲ್ ಚೇಂಜಸ್ನ ಮಾಡಿಕೊಂಡು ಅವ್ರ ಆರೋಗ್ಯ ಸ್ಥಿತಿಯನ್ನು ಕಾಪಾಡ್ಕೊಳ್ಳೋದು ಆದಷ್ಟು ಸಾಕಾಗತ್ತೆ. ಅವರು ಯಾವುದೇ ರೀತಿಯಲ್ಲಿ ತುಂಬ ಇನ್ನೂ ವೇಟ್ ಕಡಿಮೆ ಆಗಬೇಕು, ಇವಾಗ ನಮಗೆ TV-ನಲ್ಲಾಗಿರ್ಬೋದು ಅಥವಾ ಮೂವೀಸಲ್ಲಿ ಕಾಣಿಸ್ಕೊಳ್ಳೋ ಒಂದು ಆ್ಯಕ್ಟ್ರೆಸ್ ಆಗಿರ್ಬೋದು, ಅವರೆಲ್ಲ ಒಂದು ತೂಕನ ಮೇಂಟೈನ್ ಮಾಡ್ತಾರೆ. ಆ ಒಂದು ವೇಟ್ ಸ್ಕೇಲಿಂಗ್ಗೆ ಬರೋ ಒಂದು ಅವಶ್ಯಕತೆ ಇರಲ್ಲ.
ದೇಹದ ಆರೋಗ್ಯ ಸ್ಥಿತಿ ಮೇಂಟೈನ್ ಮಾಡಬೇಕಾಗತ್ತೆ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಟ್ಟಿಗೆ ತೂಕ ದೇಹಕ್ಕೆ ಸಾಕಷ್ಟು ಮಟ್ಟಿಗೆ ಬೇಕಾಗತ್ತೆ. ಅದನ್ನು ತುಂಬ ಇಳಿಸ್ಕೊಳ್ಳೋದು, ಅದಕ್ಕೆ ಅಂತ ಹೇಳಿ ತುಂಬ ಔಷಧಿಗಳನ್ನು ತಗೊಳ್ಳೋದು ಅಥವಾ ವಿಪರೀತವಾಗಿ ಜಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಥರದ್ದು ಟ್ರೈನಿಂಗ್ ಮಾಡಿಕೊಂಡು ಇನ್ನೂ ಒಂದು ಅವರ ದೇಹವನ್ನು ಸುಸ್ತುಗೊಳಿಸೋದು ತುಂಬ ಒಳ್ಳೆಯದಲ್ಲ. ಸೊ ಎಲ್ಲರ ಒಂದು ಪ್ರಕೃತಿ ಅವರ ಒಂದು ಕಾನ್ಸ್ಟಿಟ್ಯೂಷನ್ನ ಮೇಂಟೈನ್ ಮಾಡ್ತಾ ಇರತ್ತೆ. ಸೊ ಇದು ಅವರಿಗೆ ಸರಿಯಾಗಿರ್ತಕ್ಕಂಥದ್ದು. ಸೊ ಇದನ್ನು ಬಿಟ್ಟು ವಿಪರೀತವಾಗಿ ತುಂಬ ತೂಕನ ಇಳಿಸೋದಾಗಲಿ ಅಥವಾ ತುಂಬ ಸಣ್ಣಕ್ಕಿದ್ದಾರೆ ಅಂತ ಅಂದ್ಕೊಂಡು ಇನ್ನು ಬೇಡದೇ ಇರೋ ಒಂದು ವೇಟನ್ನ ಬೇರೆ ಥರದ್ದು ಎಲ್ಲ ಥರದ್ದು ಪೌಡ್ರಸ್ನ ತಿನ್ಕೊಂಡು ಅಥವಾ ಅವರ ಒಂದು ಆಹಾರ ಪದ್ಧತಿಗೆ ಸರಿ ಹೋಗದೇ ಇರೋ ಆಹಾರನ ಸೇವನೆ ಮಾಡಿಕೊಂಡು ಇನ್ನು ಮಾಂಸಖಂಡಗಳನ್ನ ಇನ್ನು ಬೆಳೆಸಬೇಕು ಅಂತ ಅಂದ್ಕೊಳ್ಳೋದು. ಸೊ ಆಲ್ ಆಫ್ ದಿಸ್ ಇವೆಲ್ಲ ಕೂಡ ಬೇರೆ ಕಾಯಿಲೆಗಳಿಗೆ ಅದು ಕಾರಣ ಆಗ್ಬೋದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಯಾವ ರೀತಿಯ ಒಂದು ಆಹಾರನ ಸೇವನೆ ಮಾಡ್ತಾ ಇದ್ದೀವಿ ಆ್ಯಂಡ್ ಎಷ್ಟು ಮಟ್ಟಿಗೆ ಮೇಂಟೈನ್ ಮಾಡಬೇಕು. ಸೊ ಇದನ್ನೆಲ್ಲ ಕೂಡ ವಿಚಾರಗಳನ್ನು ಯೋಚನೆ ಮಾಡಿ ವೈದ್ಯರ ಜೊತೆ ಇದರ ಬಗ್ಗೆ ನೀವು ಡಿಸ್ಕಷನ್ ಮಾಡಿ ಆಮೇಲೆ ಆಹಾರ ಪದ್ಧತಿಗಳಲ್ಲಿ ಚೇಂಜಸ್ ತರಿಸ್ಬೇಕು ಅಂದರೆ ಈ ಥರ ಮಾಡ್ಕೊಳ್ಬೋದು ನೀವು. ಸೊ ಇಷ್ಟನ್ನು ಹೇಳ್ತಾ ಇವತ್ತು ಆಯುರ್ವೇದದಲ್ಲಿ ಇವಾಗ ಒಬೇಸಿಟಿಗೆ ಆಗಿರ್ಬೋದು ಅಥವಾ ಸ್ಥೌಲ್ಯತೆಗಾಗಿರ್ಬೋದು ಸಾಕಷ್ಟು ಮಟ್ಟಿಗೆ ನಮ್ಮಲ್ಲಿ ಔಷಧಿಗಳಿದೆ. ಇದು ಯಾವ ರೀತಿಯಲ್ಲಿ ಇದನ್ನು ನಾವು ಕೊಡ್ತೀವಿ ಅಂದರೆ ಬರೀ ಒಂದು ಔಷಧಿ ತೊಗೊಂಡಿದ ತಕ್ಷಣ ತೂಕ ಕಡಿಮೆ ಆಗುತ್ತೆ ಅಂತ ಅಲ್ಲ, ಆದರೆ ಪದ್ಧತಿಗಳು ಹೇಗೆ ಚೇಂಜ್ ಮಾಡಬೇಕು, ಯಾವ ರೀತಿಯಲ್ಲಿ ಎಷ್ಟು ಮಟ್ಟಿಗೆ ಎಕ್ಸಸೈಸಸ್ ಮಾಡಬೇಕು, ಸೊ ಆಹಾರದ ಒಂದು ನಿಯಂತ್ರಣ ಹೇಗೆ ಮಾಡಬೇಕು, ಹಾಗೆ ನೀರಿನ ಅಂಶ ಎಷ್ಟು ಮಟ್ಟಿಗೆ ತಗೊಳ್ಬೇಕು, ಸೊ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇಟನ್ನ ಬ್ಯಾಲೆನ್ಸ್ ಮಾಡೋಕ್ಕೆ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ಹೇಳ್ತೀನಿ. ನಮಸ್ಕಾರ.